Hi, welcome to Veda Online Classes Accountancy. I am your accountancy lecturer, Nanjuna Prasad. Dear students, in previous class, we have already discussed about some basic concepts of accounting, basic terms of accounting, and then we well known about what are all the rules of the American rules of debit and credit. So, in this class, I have to tell you how to solve the problems, how to enter the journal, how we can enter and make journal entries, how we have to journalize the transactions. ಅಷ್ಟಕ್ಕೆ ಮುಂಚೆ I wish to tell a beautiful story about one of the successful person, ಡೇವಿಡ್ ಹಾರ್ಟ್ಸನ್. ನನ್ನ ಜೀವನದಲ್ಲಿ ಒಂದು ದೊಡ್ಡ ಸಾಧನೆ ಮಾಡೋದಕ್ಕೆ ಪ್ರೇರಣೆಯನ್ನ ಮಾಡಿದ್ದು ಈ ಡೇವಿಡ್ ಹಾರ್ಟ್ಸನ್ ಅನ್ನುವಂಥ ಒಬ್ಬ ವ್ಯಕ್ತಿ. ಮಾಡಿಯ ಸ್ಟೂಡೆಂಟ್ಸ್, ನಮಗೆ ಕೈ ಇದೆ, ಕಾಲಿದೆ, ಕಣ್ಣಿದೆ, ಕಿವಿ ಇದೆ, ಚೆನ್ನಾಗಿ ಓಡಾಡ್ತೀವಿ, ಚೆನ್ನಾಗಿ ಮಾತಾಡ್ತೀವಿ, ಎಲ್ಲ ನಮ್ಮ ಕೆಲಸ ನಾವು ಆರಾಮಾಗಿ ಮಾಡ್ಕೊಳ್ತೀವಿ. ಆದರೆ ಈ ಹ್ಯಾಂಡಿಕ್ಯಾಪ್ಗಳ ಗತಿ ಏನು, ಅವ್ರ ಕೆಲಸಗಳನ್ನ ಯಾವ ಥರ ಮಾಡ್ಕೋಬೋದು ಅಂತಂದ್ರೆ, ನಾನು ಯಾವುದೋ ಒಂದು ಸಂದರ್ಭದಲ್ಲಿ ಬಹಳಷ್ಟು ಬೇಸರದಿಂದ ಕೂತ್ಕೊಂಡು ಬಹಳಷ್ಟು ಬೇಸರ ಆಗೋಗ್ಬಿಟ್ಟಿತ್ತು. ಲೈಫಲ್ಲಿ ಯಾವುದೇ ಮೋಟಿವೇಶನ್ ಸಿಗ್ತಾ ಇಲ್ಲ, ಯಾವುದೇ ಅಪ್ರಿಸಿಯೇಷನ್ ಸಿಗ್ತಾ ಇಲ್ಲ, ಯಾರು ನನ್ನ ಅಕ್ಸೆಪ್ಟ್ ಮಾಡ್ತಾ ಇಲ್ಲ ಅಂತ ಬಹಳಷ್ಟು ತಲೆಯಲ್ಲಿ ಕೆಲಸಕ್ಕೆ ಬರೆದ ಯೋಚನೆಗಳೆಲ್ಲ ಬಂದಿದೆ. ಆ ಯೋಚನೆಗಳೆಲ್ಲ ಬಂದಾಗ ಸಹಜವಾಗಿ ನನಗೆ ತುಂಬಾ ಬೇಸರ ಅನ್ನಿಸ್ತಿತ್ತು. ಏನಪ್ಪ, ಯಾಕೆ ನಾನು ಮಾಡೋ ಕೆಲಸ ಯಾರಿಗೂ ಇಷ್ಟ ಆಗಲ್ಲ, ಅಥವಾ ನನ್ನ ಯಾಕೆ ಯಾರು ಅಪ್ರಿಸಿಯೇಟ್ ಮಾಡೋದಿಲ್ಲ, ಎಲ್ಲರೂ ಬೈತಾರಲ್ಲ ಯಾಕೆ, ಆ ಥರ ಹೇಳ್ತಿದ್ದಾಗ ನನಗೆ ಅಚಾನಕ್ ಆಗಿ ಒಬ್ಬ ಮನುಷ್ಯನ ಪರಿಚಯ ಆಯ್ತು. ಅಂದ್ರೆ ಕುತ್ಕೊಂಡಿದ್ದ ಟೈಮಲ್ಲಿ ಆ ಮನುಷ್ಯ ನನಗೆ ಬಹಳ ಬೇಕಾದವರು. ಬಂದು ಕುತ್ಕೊಂಡು ಯಾಕೆ ಏನು ಅಂತೆಲ್ಲ ಕೇಳಿ ಅವರೊಂದು ಕತೆ ಹೇಳಿ. ಆ ಕತೆ ಬಹುಶಃ ನನ್ನ ಲೈಫಲ್ಲಿ ಟರ್ನಿಂಗ್ ಕೊಟ್ಟಂಥ, ತಿರುವನ್ನ ಕೊಟ್ಟ ಒಂದು ಸಕ್ಸಸ್ಫುಲ್ ಸ್ಟೋರಿ ಅನ್ಸುತ್ತೆ. ಡೇವಿಡ್ ಹಾರ್ಟ್ಸನ್ ಹೇಗೆ ಒಬ್ಬ ಮನುಷ್ಯ ಬಹಳಷ್ಟು ಅಬ್ಸ್ಟ್ರಾಕಲ್ಸ್ನ ಹೊಂದಿದ್ದು ಅವನ್ನೆಲ್ಲ ದಾಟಿದ ನಂತರ ಹೇಗೆ ಸಕ್ಸಸ್ಫುಲ್ ಪರ್ಸನ್ ಆಗ್ತಾನೆ ಅಂತ ಹೇಳಿದ್ರೆ, ಡೇವಿಡ್ ಹಾರ್ಟ್ಸನ್ ಅನ್ನುವಂಥ ಒಬ್ಬ ಪ್ರಖ್ಯಾತ ವೈದ್ಯ, ಮೋಸ್ಟ್ ಫೇಮಸ್ ಡಾಕ್ಟರ್, ಇಂಗ್ಲೆಂಡಿನ. ಆ ಮನುಷ್ಯ ಚಿಕ್ಕ ಹುಡುಗ, ಡೇವಿಡ್ ಹಾರ್ಟ್ಸನ್ ಒಬ್ಬ ಚಿಕ್ಕ ಹುಡುಗ, ಹುಟ್ಟುತ್ತಾನೆ ಕೆಲವು ಕಣ್ಣಿನ ಸಮಸ್ಯೆ ಇರುತ್ತೆ. ಆ ಕಣ್ಣಿನ ಸಮಸ್ಯೆ ಇಟ್ಕೊಂಡು ಹುಟ್ಟಿದಂತ ಆ ಹುಡುಗ 13ನೇ ವಯಸ್ಸಿಗೆ ಬರ್ತಾ ಇದ್ದ ಹಾಗೆ ಅವನ 2 ಕಣ್ಣುಗಳನ್ನ ಕಳ್ಕೊಂಡು, ಆ 2 ಕಣ್ಣುಗಳನ್ನ ಕಳ್ಕೊಂಡು ಇಡೀ ಜಗತ್ತು ಕತ್ತಲಾಗಿ ಹೋಗುತ್ತೆ. ಏನ್ ಮಾಡ್ಬೇಕು ಅಂತ ಗೊತ್ತಾಗೋದಿಲ್ಲ. ಅವನ್ನ ತಗೊಂಡೋಗಿ ಬ್ಲೈಂಡ್ ಸ್ಕೂಲಿಗೆ ಹಾಕ್ತಾರೆ. ಬ್ಲೈಂಡ್ ಸ್ಕೂಲಲ್ಲಿ ಕಲಿತಾ ಇದ್ದಾಗ ಅವನು ಸಹಜವಾಗಿ ಡಿಸೈರ್ ಅನ್ನೋದು, ಆಸೆ ಅನ್ನೋದು, ಆಕಾಂಕ್ಷೆ ಅನ್ನೋದು ಇದ್ದದೆ. ಅವನಿಗೆ ಬೇಸ್ಬಾಲ್ ಆಡಬೇಕು ಅನ್ಸುತ್ತೆ. ಅವ್ರ ಅಪ್ಪನಿಗೆ ಹೇಳ್ತಾನೆ, ಬೇಸ್ಬಾಲ್ ಆಡಬೇಕು ಅಂತ ಇದ್ದೀನಿ ನಾನು ಆಡೋದಿಕ್ಕೆ ಸಾಧ್ಯನಾ? ಅವರಪ್ಪ ಫ್ರೆಡ್ ಹಾರ್ಟ್ಸನ್ ಒಬ್ಬ ಬ್ಯಾಂಕ್ ನೌಕರ, ಬ್ಯಾಂಕ್ನ ಕ್ಲರ್ಕ್. ಒಂದ್ಸರಿ ಊಟ ಕೂತ್ಕೊಂಡಾಗ ಈ ಮಗನ ಆಸೆ ಕೇಳಿ 2 ಸೆಕೆಂಡ್ ಯೋಚನೆ ಮಾಡ್ತಾನೆ. ಯೋಚನೆ ಮಾಡಿ ಅವನಿಗೆ ಹೇಳ್ತಾನೆ, ಆಫ್ ಕೋರ್ಸ್ ವಿ ಹ್ಯಾವ್ ಟು ಟ್ರೈ, ಆಗ್ಬೋದು, ಟ್ರೈ ಮಾಡೋಣ ಅಂಥೇಳಿ ಬೇಸ್ಬಾಲ್ ಗ್ರೌಂಡಿಗೆ ಕರ್ಕೊಂಡು ಹೋಗ್ತಾನೆ. ಕುರುಡ ಹುಡುಗ ಬೇಸ್ಬಾಲ್ ಯಾವ ರೀತಿ ಇರುತ್ತೆ ಅಂತ ನೋಡಿಲ್ಲ, ಬೇಸ್ಬಾಲ್ನ ಕೇಳಿದ್ದ ಅಷ್ಟೇ. ಆದ್ರೆ ಹೇಳ್ತಾರೆ ಬೇಸ್ಬಾಲ್ ಏನೆಲ್ಲ ಮಾಡ್ಬೋದು ಅಂತ ಅವನಿಗೆ ಇನ್ಫಾರ್ಮೇಶನ್ ಕೊಡ್ತಾರೆ ಗ್ರೌಂಡಲ್ಲಿ. ಆ ಬಾಲ್ ಹತ್ತಿರಕ್ಕೆ ಬಂದು ಸಕ್ ಅಂತ ಸೌಂಡ್ ಮಾಡುತ್ತಲ್ಲ, ಆ ಸೌಂಡ್ ಅನ್ನ ನೆನಪಲ್ಲಿ ಇಟ್ಕೊಂಡು
ಬಾಲಿಗೆ ಬೀಸಿ ಹೊಡಿಬೇಕು ಅನ್ನೋದನ್ನ ಬಹಳ ಬೇಗ ಕಲ್ತ್ಬಿಡ್ತಾನೆ. ಬೇಸ್ಬಾಲ್ ಆಟಗಾರ ಅವನು ಹುಟ್ಟು ಕುರುಡ ಅಲ್ಲ. ಕೆಲವೊಂದ್ಸರಿ ಕತ್ತಲು ಅವನ್ನ ಹೆದರಿಸ್ಬಿಡ್ತಿತ್ತು. ಎಂಥವ್ರನ್ನಾದ್ರೂ ಎಂಥ ಗಟ್ಟಿಗರನಾದ್ರೂ ಕತ್ಲು ಅನ್ನೋದು ಹೆದರ್ಸುತ್ತೆ. ಇವನು ಸಹ ಅದೇ ರೀತಿ ಹೆದರ್ಸ್ತಾ ಇತ್ತು. ಅವ್ನು ಕೂಗ್ಕೊಂಡ್ಬಿಡೋನಂತೆ, ಅಮ್ಮ ನನಗೆ ಬಹಳ ಭಯ ಆಗ್ತಾ ಇದೆ, ನನಗೇನ್ ಮಾಡ್ಬೇಕು ಗೊತ್ತಾಗ್ತಿಲ್ಲ, ನಾನು ಎಲ್ಲಿ ಸೋತ್ ಹೋಗ್ಬಿಡ್ತೀನೋ, ನನ್ಗೇನೋ ಕಷ್ಟ ಆಗ್ತಿದೆ ಅನ್ನಿಸ್ತಾ ಇದೆ, ಬಹಳಷ್ಟು ಭಯ ಆಗ್ತಿದೆ ಅಂತ ಹೇಳಿದ್ರೆ ಅವನ ತಾಯಿ ಬಂದು ಅವನಿಗೆ ಹೇಳೋಳಂತೆ, ಯಾಕೆ ಭಯ ಪಡ್ತೀಯ, ನಾನು ಇದೀನಲ್ವಾ ಜೊತೆಲಿ, ನಿನ್ನ ಬಿಟ್ಟು ಎಲ್ಲಿ ಹೋಗ್ತೀನಿ. ಇನ್ನು ಕುರುಡರಿಗೆ ಬ್ರೈಲ್ ವಾಚ್ ಅಂತ ಹೇಳಿ ಬರ್ತದೆ. ಅವನು ಮಾಡಿ ಮೇಲೆ ಸ್ನಾನಕ್ಕೆ ಹೋದಾಗ ಬ್ರೈಲ್ ವಾಚ್ ಮರೆತು ಬಂದ್ಬಿಟ್ಟು ಇಲ್ಲಿ ಕೆಳಗಡೆ ಕೂತ್ಕೊಂಡು ಅವ್ರ ಅಕ್ಕ ಬಾರ್ಬರಾ ಅಂತ, ಆ ಬಾರ್ಬರಾಗೆ ನನ್ನ ವಾಚ್ ಮರೆತು ಬಂದ್ಬಿಟ್ಟು ಇದೀನಿ ಅಕ್ಕ ತಂದ್ಕೊಡು ಅಂತ ಹೇಳಿದ್ರೆ ಅವನು ಹೇಳಿದಂತೆ, ಅವಳು ಹೇಳ್ತಿದ್ದಂತೆ, ಯಾವಾಗಲೂ ನಿನ್ನ ಕೆಲಸ ಮಾಡೋದೇನಪ್ಪ ನನಗೆ ಇರೋದು, ನಿನ್ನ ಕೆಲಸ ನೀನು ಮಾಡ್ಕೊ, ಹೋಗು, ನಿನ್ನ ವಾಚ್ ತಾನೇ ನೀನು ತಗೊಂಡ್ ಬಾ, ನಾನೇನಕ್ಕೆ ಹೋಗಿ ತಂದ್ಕೊಳ್ಳಿ. ಈ ರೀತಿ ಬಹಳ ಡಿಫ್ರೆಂಟ್ ಆಗಿರ್ತಕ್ಕಂಥ 3 ಜನ ಟಾಸ್ಕ್ ಮಾಸ್ಟರ್ಸ್ ಜೊತೆಗೆ ಬೆಳೀತಾರೆ. ಬೆಳೆದ ನಂತರ ಅವನ 15ನೇ ವರ್ಷಕ್ಕೆ ಅವನಿಗೆ ಡಾಕ್ಟರ್ ಆಗಬೇಕು ಅನ್ನೋ ಹಂಬಲ ಉಂಟಾಗುತ್ತೆ. ನಾನು ಡಾಕ್ಟರ್ ಆಗಬೇಕು ಅಂತ ಅದಕ್ಕೆ ಬೇಕಾದ ಸಿದ್ಧತೆ ಮಾಡ್ಕೊಳಕ್ ಹೋಗ್ತಾನೆ. ಎಲ್ಲರೂ ಹೇಳ್ತಾರೆ ಅವನಿಗೆ, ನೀನು ಕುರುಡ ಇದೆಯಾ, ಡಾಕ್ಟರ್ ಆಗೋಕೆ ಬಹಳ ಕಷ್ಟ ಆಗುತ್ತೆ ಅಂತ ಹೇಳಿ. ಆದ್ರೆ ಅವ್ನು ಕೇಳೋದಿಲ್ಲ. ಅವನ ಫೇವ್ರೆಟ್ ಟೀಚರ್ ಕಡೆಯಿಂದ ಕೂಡ ಹೇಳಿಸ್ತಾರೆ. ಅವನು ಹೇಳ್ತಾನೆ, ಅವ್ನು ಬಹಳ ಬೇಸರ ಮಾಡ್ಕೊಂಡು ಹೇಳ್ತಾನೆ, ಅಲ್ಲ ಸರ್, ಪ್ರತಿಯೊಬ್ಬರಿಗೂ ಎನ್ಕರೇಜ್ ಮಾಡಬೇಕಾದವ್ರು ನೀವೇ ಇದನ್ನಾಗಲ್ಲ ಅಂತ ಹೇಳಿದ್ರೆ ನಮ್ಮಂತ ಹುಡುಗರ ಗತಿ ಏನು. ಕೊನೆಗೆ ಅವರು ಸೋತ್ ಹೋಗ್ತಾರೆ. ಅವರು ಡಾಕ್ಟರ್ ಆಗಬೇಕು ಅಂತ ಮೊದಲು ಮಾಡಿದ ಕೆಲಸ ಏನು ಗೊತ್ತಾ, ಅವನ ಬ್ರೈಲ್ ಸ್ಕೂಲ್ ಬಿಟ್ಬಿಟ್ಟು ಗೌರ್ಮೆಂಟ್ ಸ್ಕೂಲ್ ಸೇರ್ಕೋತಾನೆ. ಸೇರ್ಕೊಂಡು ಅಲ್ಲಿಂದ ನಂತರ ಅವನ ನಿಜವಾದ ಓದು ಪ್ರಾರಂಭ ಆಗುತ್ತೆ. 10ನೇ ಕ್ಲಾಸಲ್ಲಿ ಇಂಟರ್ಮೀಡಿಯೇಟ್ ಅಲ್ಲಿ ಅವನೇನ್ ಮಾಡ್ತಾನೆ, ಇಡೀ ಸ್ಕೂಲಿಗೆ ಟಾಪರ್ ಆಗಿ ಹೊರಗಡೆ ಬರ್ತಾನೆ. ಅವತ್ತು ಅವನ ಸನ್ಮಾನ ಮಾಡುವಂತಹ ಸಂದರ್ಭದಲ್ಲಿ ಹೇಳ್ತಾನೆ, ನಾನು ಡಾಕ್ಟರ್ ಆಗ್ತೀನಿ ಅಂತ ಹೇಳಿ PUC ಕೂಡ ಬಹಳಷ್ಟು ದೊಡ್ಡ ಮಟ್ಟದಲ್ಲಿ, ದೊಡ್ಡ ಅತ್ಯುನ್ನತ ಶ್ರೇಣಿಯಲ್ಲಿ ಪಾಸ್ ಮಾಡ್ತಾನೆ. ಜೊತೆಗೆ ಮೆಡಿಕಲ್ ಸೀಟಿಗೆ ಅಪ್ಲೈ ಮಾಡ್ತಾನೆ. 11 ಕಾಲೇಜುಗಳಿಗೆ ಅಪ್ಲೈ ಮಾಡ್ತಾನೆ. ಅದರಲ್ಲಿ 9 ಕಾಲೇಜುಗಳು ಇವನ್ನ ರಿಜೆಕ್ಟ್ ಮಾಡುತ್ತೆ. ಕೊನೆಯದಾಗಿ 10ನೇ ಕಾಲೇಜು ಇವನು ಬಹಳಷ್ಟು ನಂಬಿಕೆ ಇಟ್ಟಿರ್ತಾನೆ, ಅವ್ನಿಗೆ ಸೀಟ್ ಕೊಡ್ತಾರೆ ಅಂತ ಹೇಳಿ. ಆದ್ರೆ ಇವನ ಅದೃಷ್ಟನೋ ದುರದೃಷ್ಟನೋ ಗೊತ್ತಿಲ್ಲ, ಆ 10ನೇ ಕಾಲೇಜು ಕೂಡ ಇವನ್ನ ರಿಜೆಕ್ಟ್ ಮಾಡ್ಬಿಡುತ್ತೆ. ಅವತ್ತು ಅವನು ಒಂದು ಪಾರ್ಕಲ್ಲಿ ಕೂತ್ಕೊಂಡು ಅಳುತ್ತಾನೆ. ಅವತ್ತು ಅವನ ಕುರುಡು ಕಣ್ಣುಗಳಲ್ಲಿ ನೀರು ಬರುತ್ತೆ. ಅಲ್ಲಿವರೆಗೂ ಹತ್ತಿರೋದಿಲ್ಲ, ಅವನು ಅಳೋಕೆ ಸ್ಟಾರ್ಟ್ ಮಾಡ್ತಾನೆ. 11ನೇ ಕಾಲೇಜ್ನಲ್ಲಿ ಒಬ್ಬ ಡೈರೆಕ್ಟರ್ ರೆಕಮೆಂಡೇಶನ್ ಇಂದ ಇವನಿಗೆ ಸೀಟ್ ಸಿಗುತ್ತೆ. ಅವ್ರ ಅಕ್ಕ ಫೋನ್ ಮಾಡಿ ಹೇಳ್ತಾಳೆ, ಬಾರ್ಬರಾ, ಯು ಹ್ಯಾವ್ ಡನ್ ಇಟ್ ಕಣೋ, ನಿನಗೆ ಸೀಟ್ ಸಿಕ್ಬಿಡ್ತು, ಮೆಡಿಕಲ್ ಸೀಟ್ ನಿನಗೆ ಕೊಟ್ಟಿದ್ದಾರೆ ಇಂಥ ಕಾಲೇಜ್ನವರು. ಬಹಳ ಖುಷಿ ಆಗುತ್ತೆ. ಅಲ್ಲಿಂದ ನಿಜವಾಗ್ಲೂ ಅಗ್ನಿ ಪರೀಕ್ಷೆ ಸ್ಟಾರ್ಟ್ ಆಗುತ್ತೆ. ಯಾಕೆ ಅಂತ ಹೇಳಿದ್ರೆ ಇವನು ಯಾವುದೇ ಬಾಡಿಗಳನ್ನ, ಯಾವುದೇ ಡೆಡ್ ಬಾಡಿಗಳನ್ನ ನೋಡೋಕ್ಕಾಗಲ್ಲ, ಇಂಥ ಪಾರ್ಟ್ ಅಂತ ಹೇಳಿ ಗೊತ್ತಾಗಲ್ಲ. ಅವ್ನು ಮೆಡಿಕಲ್ ಮಾಡಿದಿದೆಯಲ್ಲ, ಮೆಡಿಕಲ್ ಮುಗಿಸಿದೆಯಲ್ಲ, ಅದೊಂದು ನಿಜಕ್ಕೂ ತಪಸ್ಸು. ಕೊನೆಗೆ ಯಶಸ್ವಿಯಾಗಿ ಇಡೀ ಯೂನಿವರ್ಸಿಟಿಗೆ ಟಾಪರ್ ಆಗಿ ಹೊರಗಡೆ ಬರ್ತಾನೆ. ಬಂದು ಅವನ ಎದುರುಗಡೆ ಕುತ್ಕೊಳ್ಳೋಂಥ ಪೇಷಂಟ್ ಏನಿರ್ತಾರೆ, ಆ ರೋಗಿಗಳೇನಿರ್ತಾರೆ, ಅವ್ರು ಹೇಳ್ತಾರೆ, ಯಾವುದೇ ಸಂಕೋಚ ಇಲ್ಲದೆ, ಯಾವ ಕುರುಡ ಅನ್ನೋ ಒಂದು ಸಣ್ಣ ಭಾವನೆ ಕೂಡ ಇಲ್ಲದೆ ಅವನ ಎದುರುಗಡೆ ತಮ್ಮ ಕಾಯಿಲೆಗಳನ್ನ, ತಮ್ಮ ಸಮಸ್ಯೆನ ಹಂಚ್ಕೋತಾರೆ. ಈಗ ಹೇಳಿ, ನಿಜಕ್ಕೂ ಸಾಧನೆ ಅಂದ್ರೆ ಯಾವುದು? ಆದ್ರೆ ಎಲ್ಲಾನು ಚೆನ್ನಾಗಿರುತ್ತೆ, ನಾವು ಇನ್ನೊಬ್ಬರಿಂದ ಬಯಸ್ತೀವಿ, ಮತ್ತೊಬ್ಬರಿಂದ ಬಯಸ್ತೀವಿ, ಕೊನೆಗೆ ಅವ್ರ ಕಡೆಯಿಂದ ಅದು ಸಿಗ್ಲಿಲ್ಲ, ಇವ್ರ ಕಡೆಯಿಂದ ಇದು ಸಿಗ್ಲಿಲ್ಲ, ಇವೆಲ್ಲ ಬೇಕಾಗಲ್ಲ. ಸ್ಟೂಡೆಂಟ್ಸ್, ನಾವು ಮಾಡೋ ಕೆಲಸದಲ್ಲಿ ಪರ್ಫೆಕ್ಟ್ನೆಸ್ ಇದ್ರೆ 100% ನಮ್ಗೆ ಸಕ್ಸಸ್ ಸಿಗುತ್ತೆ. ನಾವು ಮಾಡೋ ಕೆಲಸನ ಪರ್ಫೆಕ್ಟ್ ಆಗಿ ಎಲ್ಲರಿಗಿಂತ ಡಿಫ್ರೆಂಟ್ ಆಗಿ ಮಾಡ್ಬೇಕಾಗುತ್ತೆ. ಆಗ ಮಾತ್ರ ನಮಗೆ ಯಾರ ಹೊಗಳಿಕೆನೂ ಬೇಕಾಗಲ್ಲ. ಫಾರ್ ಎಕ್ಸಾಂಪಲ್, ಸುಮಾರು ಪ್ರಕೃತಿಯಲ್ಲಿರ್ತಕ್ಕಂಥ ಸುಮಾರು ಕೆಲಸಗಳನ್ನ ನೋಡ್ತೀರಾ.
ಯಾವುದೋ ಒಂದು ಗಿಡ ಬೆಳೆಯುತ್ತೆ, ಯಾವುದೋ ಒಂದು ಹೂವು ಅರಳುತ್ತೆ, ಆ ಹೂವು ಯಾರಾದ್ರೂ ನೋಡ್ಲಿ ಅಂತ ಅರಳುತ್ತೆ. ಯಾವುದೋ ಒಂದು ಪಕ್ಷಿ ಬಹಳ ಖುಷಿಯಾಗಿ ಬಹಳ ಸಂತೋಷದಿಂದ ಕೂಗಾಡ್ತಾ ಇರುತ್ತೆ, ಅದು ಯಾರಾದ್ರೂ ಕೇಳಿಸ್ಕೊಳ್ಳಿ, ನನಗೊಂದು ಬೆಸ್ಟ್ ಸಿಂಗರ್ ಅವಾರ್ಡ್ ಕೊಡ್ಲಿ ಅಂತ ಹೇಳಿ ಏನಾದ್ರೂ ಕೂಗುತ್ತೆ. ಅಥವಾ ನಮ್ಮ ರಾಷ್ಟ್ರ ಪಕ್ಷಿ ನವಿಲು ಬಹಳ ಸುಂದರವಾಗಿ ಕುಣಿಯುತ್ತೆ, ಅದು ಯಾರಾದ್ರೂ ನೋಡಿದ್ರೆ ನಾಚಿಕೆ ಇಟ್ಕೊಂಡು ಓಡ ಹೋಗ್ಬಿಡುತ್ತೆ, ಕುಣಿಯೋದನ್ನು ನಿಲ್ಲಿಸಿ. ಅದು ಯಾರ ಅವಾರ್ಡ್ಗೋಸ್ಕರ ಕಾಯುತ್ತೆ? ನಿಜ. ಸೊ ನಿಮ್ಮಷ್ಟಕ್ಕೆ ನೀವು ಯೋಚನೆ ಮಾಡಿ, ನಾವು ಮಾಡೋ ಕೆಲಸ ನಮಗೋಸ್ಕರ ಮಾಡ್ಬೇಕು ಹೊರತು ಇನ್ನೊಬ್ಬರು ಮೆಚ್ಚಲಿ ಅಥವಾ ಇನ್ನೊಬ್ಬರು ನಮ್ಗೆ ಏನಾದರೂ ಕೊಡ್ಲಿ ಅಥವಾ ನಾನು ಎಲ್ರಿಗಿಂತ ಅದ್ಭುತವಾಗಿ ಮಾಡಿದ್ದೀನಿ ಅಂತ ಒಂದು ಮನಸ್ಸಲ್ಲಿ ಇರ್ಬೇಕಾಗುತ್ತೆ. ನನಗಿಂತಲೂ ದೊಡ್ಡವರು ಜಗತ್ತಿನಲ್ಲಿ ಬಹಳಷ್ಟು ಜನ ಇದ್ದಾರೆ. ಐ ಆಮ್ ನಾಟ್ ಎ ಸುಪೀರಿಯರ್. ನಾನೊಂದು ಸಣ್ಣ ಕಣ. 1/1,00,000 ಅಂತಾರಲ್ಲ, ಆ 1/1,00,000 ಕೂಡ ನಾವು ಆಗಿರೋದಿಲ್ಲ. ಸೊ ಮಾಡೋ ಸಾಧನೆ ಕಡೆ ನಮ್ಮ ಗಮನ ಇರಬೇಕು. ಯಾರು ಏನು ಅಂದ್ಕೊಳ್ತಾರೆ ಅದು ಇದು ಎಲ್ಲ ಬಿಟ್ಬಿಟ್ಟು ನಮ್ಮ ಕೆಲಸನ ನಾವು 100% ಮಾಡ್ಕೊಂತ ಹೋದ್ರೆ we will success in our life. ಸೊ ಸ್ಟೂಡೆಂಟ್ಸ್, ಥ್ಯಾಂಕ್ ಯು. ಇದು ಇಷ್ಟೊತ್ತು ಹೇಳಿದ್ದೀನಿ. ಇದನ್ನ ಇದೇ ತರಹದ ಮೋಟಿವೇಶನಲ್ ಸ್ಟೋರೀಸ್ ನಮ್ಮ ಇಂಡಿಯಾದಲ್ಲಿ ಬಹಳಷ್ಟಿದೆ. ಅದನ್ನೆಲ್ಲಾನು ತಗೊಂಡು ನಿಮ್ಮನ್ನ ನೀವೇ ಮೋಟಿವೇಟ್ ಮಾಡ್ಕೊಳ್ಳಿ. ನಿಮ್ಮ ಕೆಲಸದಲ್ಲಿ ನೀವು ತಾಕತ್ನ ತೋರಿಸಿ ನಿಮ್ಮ ಕೆಲಸನ ಪರ್ಫೆಕ್ಟ್ ಆಗಿ ಮಾಡ್ತಾ ಹೋಗಿ. ಇವತ್ತಿನ ಕ್ಲಾಸಲ್ಲಿ ನಾನು ನಿಮ್ಗೊಂದು ಪ್ರಾಬ್ಲಮ್ನ ಸಾಲ್ವ್ ಮಾಡಿಸ್ತೇನೆ. ಸೊ ಆ ಪ್ರಾಬ್ಲಮ್ ಜರ್ನಲ್ ಎಂಟ್ರೀಸ್. ಓಕೆ, ನಾನು ಹೇಳಿದೆ ವಾಟ್ ಈಸ್ ದಿ ಜರ್ನಲ್. ಏನು ಜರ್ನಲ್ ಅಂದ್ರೆ ಏನು? ನಾನು ನಿಮಗೆ ಮೊನ್ನೆ ಹೇಳಿದ್ದೆ, ಸುಮಾರು ವಿಷಯಗಳ ಬಗ್ಗೆ ಹೇಳಿದ್ದೆ. ಆದ್ರೆ ಜರ್ನಲ್ ಅಂದ್ರೆ ಏನು? ಜರ್ನಲ್ ಚಾಪ್ಟರ್ ನಂಬರ್ 3, ಚಾಪ್ಟರ್ 3, recording of transactions. Recording of transactions. Recording of transaction part 1. Okay. First concept, journal. ಏನಿದು ಜರ್ನಲ್? ಜರ್ನಲ್ ಅಂದ್ರೆ ಏನು? ಜರ್ನಲ್ ಅಂದ್ರೆ ಒಂದೇ ವರ್ಡಲ್ಲಿ ಡೇ ಬುಕ್ ಅಂತ ಹೇಳಿ ಕರೀತಾರೆ. ಡೇ ಬುಕ್. ದಿಸ್ ಇಸ್ ದ ಪ್ರೈಮರಿ ಟ್ರಾನ್ಸಾಕ್ಷನ್. ಓಕೆ. At first, generally, transactions are recorded in journal. Okay. Primary transactions are recorded in journal. ಸೊ ಆ ಜರ್ನಲ್ ನಲ್ಲಿ ಏನ್ ಮಾಡ್ತೀವಿ ನಾವು, ಪ್ರೈಮರಿ ಎಂಟ್ರೀಸ್ ನ ಏನ್ ಕೊಡ್ತಾ ಹೋಗ್ತೀವಿ, ಆ ಪ್ರೈಮರಿ ಎಂಟ್ರೀಸ್ ನ ಎಂಟರ್ ಮಾಡುವಂತ ಬುಕ್ ಇದೆಯಲ್ಲ, ಅಕೌಂಟಿಂಗ್ ಬುಕ್ ಇದೆಯಲ್ಲ, ಅದಕ್ಕೆ ನಾವು ಜರ್ನಲ್ ಅಂತ ಹೇಳಿ ಕರಿತೀವಿ. ಸೊ ವಾಟ್ ಈಸ್ ಎ ಜರ್ನಲ್? Simply, generally, journal is the original books of accounts. Books of accounts. Journal is the original books of accounts. Means, for example, now accounting cycle ನಿಮಗೆ ಹೇಳಿದೆ. ಅಕೌಂಟಿಂಗ್ ಸೈಕಲ್ ಯಾವ ತರ ಇರುತ್ತೆ ಅಂತ ಹೇಳಿದ್ರೆ, ಬಿಸ್ನೆಸ್ transactions, journal, ledger, cash book and subsidiary books, then final accounts. Okay, trial balance and final accounts. So ಈ ತರ ಪ್ರೊಸೀಜರ್ ಇರುತ್ತೆ. ಬಿಸ್ನೆಸ್ ಟ್ರಾನ್ಸಾಕ್ಷನ್ ಇಂದ ನೆಕ್ಸ್ಟ್ ಬುಕ್ ಅಂತ ಹೇಳಿದ್ರೆ, ಮೀನ್ಸ್ ಒರಿಜಿನಲ್ ಎಂಟ್ರೀಸ್ ನಮಗೆ ಎಲ್ಲಿ ಸಿಗ್ತಾ ಹೋಗುತ್ತೆ ಅಂದ್ರೆ, ಡೇ ಟು ಡೇ ಟ್ರಾನ್ಸಾಕ್ಷನ್ಸ್ ಸಿಗ್ಬೇಕು ನಮಗೆ. ಡೇ ಟು ಡೇ ಟ್ರಾನ್ಸಾಕ್ಷನ್ ಎಲ್ಲಿ ಸಿಗುತ್ತೆ? ಜರ್ನಲ್ ಅಲ್ಲಿ ಸಿಗುತ್ತೆ. ಸೊ ಜರ್ನಲ್ ಅನ್ನೋದು, ದ ವರ್ಡ್ ಜರ್ನಲ್ derived from French word jour. The word journal, jour ಅನ್ನುವಂಥ ಫ್ರೆಂಚ್ ವರ್ಡ್ ಇಂದ ಡಿರೈವ್ ಆಗಿದೆ, ಮೀನ್ಸ್ ಬಂದಿದೆ. ಫ್ರೆಂಚ್ ವರ್ಡ್ ಜರ್. ಸೊ ಜರ್ ಅಂದ್ರೆ ಏನು? ವಾಟ್ ಇಸ್ ಜೋರ್? ಜೋರ್ ಮೀನ್ಸ್ ದಿನ. ಜೋರ್ ಮೀನ್ಸ್ ದಿನ, ಪ್ರತಿದಿನ. ಸೊ
ದಿನಕ್ಕೆ ನಾವು ಕ್ಯಾಶುವಲ್ ಆಗಿ ಏನ್ ಹೇಳ್ತೀವಿ ಇಂಗ್ಲಿಷ್ ಅಲ್ಲಿ ಡೇ ಅಂತ ಹೇಳ್ತೀವಿ. ಸೊ ಜರ್ನಲ್ ಮೀನ್ಸ್ ಡೇ ಬುಕ್. Journal means day book. Okay, every day we have to record the transaction in journal. It's a primary books of accounts. It's a primary book of accounting, primary book of accounts. ಹಾಗಾದ್ರೆ ಈ ಜರ್ನಲ್ಗೆ ಇನ್ನೂ ಏನು ಅರ್ಥ ಕೊಡ್ಬೋದು ನಾವು? ಜರ್ನಲೈಸಿಂಗ್ ಅಂದ್ರೆ ಏನು? ಜರ್ನಲ್ ಬಗ್ಗೆ ತಿಳ್ಕೊಂಡ್ವಿ, of course we know about journal. Now we have to know journalize. 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 ಏನಿದು journalize ಅಂದ್ರೆ? Journalize means the process of recording transaction in the journal or original book is called journalizing. Once again, the process of recording of the transactions in a day book or journal or original book is called journalizing. Journalize. So journalize, journal entries ಎಲ್ಲ ಸೇಮ್ ಇರ್ತದೆ. ಜರ್ನಲ್ ಎಂಟ್ರಿ ಅಂದ್ರೂ ಕೂಡ ಅದೇ ಇರ್ತದೆ, ಜರ್ನಲೈಸ್ ಅಂದ್ರೂ ಕೂಡ ಅದೇ ಇರುತ್ತೆ. ಸೊ ಜರ್ನಲ್ ಅಂತ ಹೇಳಿದ್ರೆ ಡೇ ಬುಕ್, ಇಟ್ಸ್ ಎ ಒರಿಜಿನಲ್ ಬುಕ್, ಒರಿಜಿನಲ್ ಬುಕ್ ಆಫ್ ಅಕೌಂಟಿಂಗ್ ಅಂತ ಹೇಳ್ಬೋದು, ಅಥವಾ ಇಟ್ಸ್ ಎ ಪ್ರೈಮರಿ ಬುಕ್ ಆಫ್ ಅಕೌಂಟಿಂಗ್ ಅಂತ ಕೂಡ ನಾವು ಹೇಳ್ಬೋದು. ಸೊ ಈಗ ಈ ಜರ್ನಲ್ ಫಾರ್ಮ್ಯಾಟ್ ಅನ್ನ, ಜರ್ನಲ್ ಎಂಟ್ರೀಸ್ ಫಾರ್ಮ್ಯಾಟ್ ಯಾವ ತರ ಇರುತ್ತೆ ಅಂತ ನೋಡ್ಬಿಡೋಣ. ಟೇಕ್ ಡೌನ್ the form of journal. The form of journal. Date, particulars, ledger folio, debit, credit. Debit, credit. Date in first column, particulars, ledger folio, LF ಅಂತ ಹೇಳಿ ಕರಿತೀವಿ. LF means ledger folio, debit, credit. Journal entries, in the books of ಯಾರಿರ್ತಾರೆ ಅವ್ರ ಹೆಸರನ್ನ ಮತ್ತೆ ಮಂತನ ಬರಿಬೇಕಾಗುತ್ತೆ. ಓಕೆ, ಇದು ಜರ್ನಲ್ ಎಂಟ್ರಿ ಫಾರ್ಮ್ಯಾಟ್. ನೋಡಿ, ಜರ್ನಲ್ ಎಂಟ್ರಿ ಫಾರ್ಮ್ಯಾಟ್ ಹ್ಯಾಡ್ 5 columns. One is date, and second one is particular, and third one is the ledger folio, fourth one is debit, and fifth one is credit. Okay, ಅವನ ಅಮೌಂಟ್ ಕಾಲಮ್ ಅಂತಲೂ ಕೂಡ ನಾವು ತಿಳ್ಕೋಬಹುದು. ಸೊ ಸ್ಟೂಡೆಂಟ್ಸ್, ಈಗ ನೆಕ್ಸ್ಟ್ ಒಂದು ಪ್ರಾಬ್ಲಮ್ ನೋಡ್ತಾ ಹೋಗೋಣ. ನಾವು ಒಂದು ಪ್ರಾಬ್ಲಮ್ ಸಾಲ್ವ್ ಮಾಡ್ಬಿಡೋಣ. ಯಾಕೆಂತ ಹೇಳಿದ್ರೆ ಜರ್ನಲ್ ಎಂಟ್ರೀಸ್ ಯಾವ ತರ ಇರುತ್ತೆ ಅಂತ ಗೊತ್ತಾಗ್ಬೇಕಲ್ಲ ನಮಗೆ. ಈ ಪ್ರಾಬ್ಲಮ್ ಸಾಲ್ವ್ ಮಾಡೋಣ. ಸಾಲ್ವ್ ಮಾಡೋದಕ್ಕಿಂತ ಮುಂಚೆ ನಿಮಗೆ ಈ ಜರ್ನಲ್ ಎಂಟ್ರೀಸ್ ಅಲ್ಲಿ ಯಾವ ರೀತಿ ಜರ್ನಲ್ ಎಂಟ್ರೀಸ್ ಇರುತ್ತೆ ಅಂತ ಹೇಳ್ತೀನಿ. ದೇರ್ ಆರ್ 2 types of journal entries. There are 2 types of journal entries. Journal entries. Journal entries. One is simple journal entry. Simple journal entry.
and second one is compound journal entry. Compound journal. Okay, there are two types of journal entries. One is simple journal entry and another one is compound journal entry. Simple journal entry. What is the simple journal entries? That means a journal entry have only two accounts. Journal entry have only two accounts is called simple journal or simple journal entry. Means ಯಾವ ತರ ಗೊತ್ತಾ? ಈಗ ನೋಡೋಣ. ಮಿಸ್ಟರ್ ಎಕ್ಸ್ paid rupees 200 to Mr. Y. ಇಲ್ಲಿ ಏನಾಗಿದೆ ನೋಡಿ, ಮಿಸ್ಟರ್ ಎಕ್ಸ್ ಅನ್ನು ಏನ್ ಮಾಡ್ತಾನೆ, 200 ರೂಪಾಯಿನ ಮಿಸ್ಟರ್ ವೈ ಗೆ ಕೊಡ್ತಾನೆ. ಇಲ್ಲಿ ಒಂದಿದೆ, ಇಲ್ಲಿ ಎಷ್ಟು ಅಕೌಂಟ್ ಬರುತ್ತೆ ನೋಡಿ, ಕ್ಯಾಶ್ ಅಕೌಂಟ್ ಬರುತ್ತೆ, ಮಿಸ್ಟರ್ ಎಕ್ಸ್ ಅಕೌಂಟ್ ಬರುತ್ತೆ, ಜೊತೆಗೆ ಮಿಸ್ಟರ್ ವೈ ಅಕೌಂಟ್ ಬರುತ್ತೆ. ಇದಕ್ಕೆ ಜರ್ನಲ್ ಎಂಟ್ರಿ ಏನ್ ಮಾಡ್ತೀವಿ ಅಂತ ಹೇಳಿದ್ರೆ, ಮಿಸ್ಟರ್ ವೈ ಅಕೌಂಟ್ ಡೆಟಾರ್ ಟು ಕ್ಯಾಶ್ ಅಕೌಂಟ್ ಅಂತ ಬರುತ್ತೆ. ಕ್ಯಾಶ್, ಓಕೆ, ಕ್ಯಾಶ್ ಅಕೌಂಟ್ ಅಂತ ಹೇಳಿ ಬರುತ್ತೆ. ಮಿಸ್ಟರ್ ವೈಗೆ ಏನಾಯ್ತು, ಕ್ಯಾಶ್ ಹೋಯ್ತು. ಮಿಸ್ಟರ್ ವೈಗೆ ಕ್ಯಾಶ್ ಹೋಯ್ತು. ವೈಗೆ ಕ್ಯಾಶ್ ಕೊಟ್ವಿ ಅಲ್ಲ, ಸಿಂಗಲ್ ಇದೆ ಎಂಟ್ರಿ. ಓಕೆ, ಬೇರೆ ಯಾವುದಿಲ್ಲ, ಎರಡೆರಡು ಅಕೌಂಟ್, ಒಂದು ಕ್ಯಾಶ್ ಅಕೌಂಟ್, ಇನ್ನೊಂದು ವೈ ಅಕೌಂಟ್. ಎಕ್ಸ್ ಅಕೌಂಟ್ ಯಾಕೆ ಬಳಸಿಲ್ಲ ಅಂತ ಹೇಳಿದ್ರೆ, ಎಕ್ಸ್ ಯಾವುದೇ ಬ್ಯಾಂಕಿಂಗ್ ಟ್ರಾನ್ಸಾಕ್ಷನ್ ಅಂದ್ರೆ ಬ್ಯಾಂಕ್ ರಿಲೇಟೆಡ್ ವರ್ಕ್ ಯಾವುದು ಕೊಟ್ಟಿಲ್ಲ. ಸಪೋಸ್ ಚೆಕ್ ಕೊಟ್ಟಿದ್ದ ಅಂತ ಹೇಳಿದ್ರೆ ಎಕ್ಸ್ ಆಲ್ರೆಡಿ ಪೇ ಮಾಡಿರೋದ್ರಿಂದ, ಅವ್ನು ಆಲ್ರೆಡಿ ಕ್ಯಾಶ್ ಕೊಟ್ಟಿರೋದ್ರಿಂದ ಏನಾಗುತ್ತೆ, ಇಲ್ಲಿ ವೈ ಅಕೌಂಟ್ ಮತ್ತೆ ಕ್ಯಾಶ್ ಅಕೌಂಟ್ ಎರಡನ್ನ ನಾವು ಬಳಸ್ತೀವಿ. ಇದು ಸಿಂಪಲ್ ಜರ್ನಲ್ ಎಂಟ್ರಿ. The simple journal entry have only two accounts. Okay, ಅದರಲ್ಲಿ ಏನಾಗಿರುತ್ತೆ, ಎರಡು ಅಕೌಂಟ್ ಮಾತ್ರ ಅದರಲ್ಲಿ ಎಂಟ್ರಿ ಆಗಿರುತ್ತೆ. ಸೊ ಅದಕ್ಕೆ ನಾವೇನಂತ ಕರಿತೀವಿ, ಸಿಂಪಲ್ ಜರ್ನಲ್ ಎಂಟ್ರೀಸ್ ಅಂತ ಹೇಳಿ ಕರಿತಾ ಹೋಗ್ತೀವಿ. ಸಿ ಒನ್ ಈಸ್ ವೈ ಅಕೌಂಟ್ ಅಂಡ್ ಅನದರ್ ಒನ್ ಈಸ್ ಕ್ಯಾಶ್. isn't it? ಹೌದಲ್ವಾ? ಎರಡೇ ಅಕೌಂಟ್ ಮಾತ್ರ ಇದೆ. ದೆನ್ ಸೆಕೆಂಡ್ ಒನ್, compound journal entry. Compound journal entry means the journal entry have more than two accounts. The journal entry have more than two accounts. Mr. Bhagat introduced rupees 20,000 of cash, rupees 40,000 of furniture, rupees 2,000 of machinery as capital. ಸಿ, ಇಲ್ಲಿ ಮಿಸ್ಟರ್ ಭಗತ್ ಏನ್ ಮಾಡಿದಾನೆ ಅಂದ್ರೆ, ಒಂದು ಬಿಸ್ನೆಸ್ ನ ಸ್ಟಾರ್ಟ್ ಮಾಡ್ದ. ಅದಕ್ಕೆ 20,000 ರೂಪಾಯಿ ಕ್ಯಾಶ್ ಇನ್ವೆಸ್ಟ್ ಮಾಡಿದಾನೆ, ಜೊತೆಗೆ ಫರ್ನಿಚರ್ 40,000 ರೂಪಾಯಿ ಇನ್ವೆಸ್ಟ್ ಮಾಡಿದಾನೆ, 2,000 ರೂಪಾಯಿ ಮಷಿನರಿಗೆ ಇನ್ವೆಸ್ಟ್ ಮಾಡಿದಾನೆ. ಸೊ ದೇರ್ ಆರ್ 1 2 3 accounts, isn't it? One is cash account and another one account is also will be appear here in German. Okay, that's called capital. ಬಂಡವಾಳ ಕೂಡ ನಾವೇನ್ ಮಾಡ್ತೀವಿ, ಇಲ್ಲಿ ತೊಡಗಿಸಬೇಕಾಗುತ್ತೆ. ಸೊ ಕ್ಯಾಪಿಟಲ್ ಅಕೌಂಟ್ ಸಪರೇಟ್ ತೋರಿಸಬೇಕಲ್ವಾ. ದೇರ್ ಆರ್ 4 accounts. ಸೊ ಜರ್ನಲ್ ಎಂಟ್ರಿ ಏನ್ ಬರುತ್ತೆ, ಕ್ಯಾಶ್ ಅಕೌಂಟ್ ಡೆಟಾರ್, ಫರ್ನಿಚರ್ ಅಕೌಂಟ್ ಡೆಟಾರ್, machinery account debtor, to capital account.
Have you got it? How many accounts are there? There are 4 accounts are there. One is cash account, second one is furniture account, and third one is machinery account, and the last one is capital account. What is compound journal entry says? The journal entries have more than 2 entries, 2 accounts. That's called compound journal entry. Okay? So, ಇದಕ್ಕೆ ಸಂಬಂಧಪಟ್ಟಂತೆ ನಾವು ಈ ಕ್ಲಾಸ್ ಅಲ್ಲಿ ಪ್ರಾಬ್ಲಮ್ಸ್ ನ ಸಾಲ್ವ್ ಮಾಡ್ಕೊಂತ ಹೋಗೋಣ. ಡಿಸ್ಪ್ಲೇ ಆಗ್ತಾ ಇರೋ ಇದನ್ನ ನೋಡಿ. ಮಿಸ್ಟರ್ ಗಣೇಶ್ಗೆ ಸಂಬಂಧಪಟ್ಟಂತೆ ನಾವು ಈಗ ಒಂದು ಪ್ರಾಬ್ಲಮ್ ನ ನೋಡೋಣ. Hi students, see that problem. In this problem you have to journalize the following transactions in the books of Mr. Ganesh. Okay, regarding to the month January 2012, see the problem, see the transaction. One is on 1st January 2012 he started a business with cash of rupees 60,000. Means ಜನವರಿ 1ನೇ ತಾರೀಕು ಅವ ಏನು ಮಾಡ್ತಾನೆ ಅಂತ ಹೇಳಿದ್ರೆ ಬಿಸ್ನೆಸ್ನ ಸ್ಟಾರ್ಟ್ ಮಾಡ್ತಾನೆ, ಅದು 60,000 ರೂಪಾಯಿ ಕ್ಯಾಶ್ ಜೊತೆ. ದೆನ್ ಸೆಕೆಂಡ್ ಒನ್, ನೆಕ್ಸ್ಟ್ ಟ್ರಾನ್ಸಾಕ್ಷನ್ ನೋಡಿ, ಜನವರಿ 3ನೇ ತಾರೀಕು ಆನ್ ಜನವರಿ 3rd ಹಿ ಪೇಯ್ಡ್ ಇನ್ ಟು ಬ್ಯಾಂಕ್, ಅಂದರೆ ಕ್ಯಾಶ್ನ ಏನು ಮಾಡ್ತಾನೆ ಅವ ಡೆಪಾಸಿಟ್ ಮಾಡ್ತಾನೆ, ಅದು 20,000 ರೂಪಾಯಿನ ಕ್ಯಾಶ್ ಬ್ಯಾಂಕಿಗೆ ಡೆಪಾಸಿಟ್ ಮಾಡ್ತಾನೆ. ದೆನ್ ಥರ್ಡ್ ಒನ್, ಗೂಡ್ಸ್ನ ಪರ್ಚೇಸ್ ಮಾಡ್ತಾನೆ, ಅದು ಯಾವ ಗೂಡ್ಸ್ನ ಪರ್ಚೇಸ್ ಮಾಡ್ತಾನೆ, ಅವನಿಗೆ ಬೇಕಾದಂಥ ಗೂಡ್ಸ್ನ ಪರ್ಚೇಸ್ ಮಾಡ್ತಾನೆ, ಕ್ಯಾಶ್ ಪರ್ಚೇಸ್ ಮಾಡ್ತಾನೆ. ನಾನು ಹೇಳಿದೆ ನಿಮಗೆ ಪರ್ಚೇಸ್ ಕ್ಯಾಶ್ ಮತ್ತು ಕ್ರೆಡಿಟ್ ಎರಡು ಥರನೂ ಮಾಡ್ಬೋದು, ಮತ್ತು ಸೇಲ್ಸ್ ಕ್ಯಾಶ್ ಆ್ಯಂಡ್ ಕ್ರೆಡಿಟ್ ಎರಡು ಥರನೂ ಮಾಡ್ಬೋದು ಅಂತೇಳಿ. ಸೊ ಪರ್ಚೇಸ್ಡ್ ಗೂಡ್ಸ್ ಫಾರ್ ಕ್ಯಾಶ್ ಆನ್ 5th January. ಓಕೆ, 5th January ಪರ್ಚೇಸ್ಡ್ ಗೂಡ್ಸ್ ಫಾರ್ ಕ್ಯಾಶ್ rupees 20,000, ಅಂದರೆ ಗೂಡ್ಸ್ನ ಕ್ಯಾಶ್ಗೆ ಪರ್ಚೇಸ್ ಮಾಡ್ತಾನೆ, 20,000 ರೂಪಾಯಿ ಆಗುತ್ತೆ. ಇನ್ನು 15th January ಏನು ಮಾಡ್ತಾನೆ, ಪರ್ಚೇಸ್ಡ್ ಗೂಡ್ಸ್ ಫ್ರಮ್ ಮಿಸ್ಟರ್ ದರ್ಶನ್ ಇಂದ ಏನು ಮಾಡ್ತಾನೆ ಅವನು ಅಂದರೆ ಗಣೇಶ್ ಪರ್ಚೇಸ್ ಮಾಡ್ತಾನೆ. ಅದು ಏನಕ್ಕೆ ಕ್ಯಾಶ್ ಕೊಟ್ಟಿರೋದಿಲ್ಲ, ಬದಲಾಗಿ ಕ್ರೆಡಿಟಲ್ಲಿ ಪರ್ಚೇಸ್ ಮಾಡ್ತಾನೆ, ಸಾಲದಲ್ಲಿ ಪರ್ಚೇಸ್ ಮಾಡ್ತಾನೆ ಅದನ್ನು. ದೆನ್ 25th January ಸೋಲ್ಡ್ ಗೂಡ್ಸ್ ಫಾರ್ ಕ್ಯಾಶ್ಗೆ ಗೂಡ್ಸನ್ನು ಏನು ಮಾಡ್ತಾನೆ, ಸೇಲ್ ಮಾಡ್ತಾನೆ. 25th January ಅವನು ಗೂಡ್ಸ್ನ ಕ್ಯಾಶ್ಗೆ ಸೇಲ್ ಮಾಡ್ತಾನೆ, 5,000 ರೂಪಾಯಿ ಆ ಗೂಡ್ಸ್ ವ್ಯಾಲ್ಯೂ ಇರುತ್ತೆ. ಎಷ್ಟು 1,000 ರೂಪಾಯಿ ಗೂಡ್ಸ್ನ ಸೇಲ್ ಮಾಡ್ತಾನೆ ಅಂತ ಹೇಳಿದ್ರೆ ಅವನು 5,000 ರೂಪಾಯಿ ವ್ಯಾಲ್ಯೂಯಬಲ್ ಗೂಡ್ಸ್ನ ಸೇಲ್ ಮಾಡ್ತಾನೆ. ಇನ್ನು ಜನವರಿ 31st ಸೋಲ್ಡ್ ಗೂಡ್ಸ್ ಟು ಮಿಸ್ಟರ್ ಅಮಿತ್ ಫಾರ್ ಕ್ರೆಡಿಟ್. ಅಮಿತ್ಗೆ ಏನು ಮಾಡ್ತಾನೆ, ಗೂಡ್ಸ್ನ ಸೇಲ್ ಮಾಡ್ತಾನೆ, ಅದು ಕ್ರೆಡಿಟ್ ಸಾಲ ಕೊಡ್ತಾನೆ. ಓಕೆ, ಸಾಲ ಕೊಡ್ತಾನೆ, ಅದು ಎಷ್ಟು ಇರುತ್ತೆ, ಎಷ್ಟು ರೂಪಾಯಿ ಗೂಡ್ಸನ್ನ ಅವ್ನು ಸಾಲವಾಗಿ ಕೊಡ್ತಾನೆ, ಸೇಲ್ ಮಾಡ್ತಾನೆ ಅಂತಂದ್ರೆ 10,000 ರೂಪಾಯಿನ ಸೇಲ್ ಮಾಡ್ತಾನೆ. 10,000 ರೂಪಾಯಿ ಆ ಗೂಡ್ಸ್ನ ಕಾಸ್ಟ್ ಆಗಿರುತ್ತೆ. ಸೊ ಈ ಇಷ್ಟು ಡಾಟಾನ ಬಳಸ್ಕೊಂಡು ನೀವೇನು ಮಾಡಬೇಕು ಅಂತ ಹೇಳಿದ್ರೆ, ಈ ಬಿಸ್ನೆಸ್ ಟ್ರಾನ್ಸಾಕ್ಷನ್ಸ್ನ ಡೇ ಬುಕ್ಕಲ್ಲಿ ಅಂದರೆ ಜರ್ನಲಲ್ಲಿ ನಾವು ಎಂಟ್ರಿ ಮಾಡ್ತಾ ಹೋಗಬೇಕು. ಜರ್ನಲ್ ಎಂಟ್ರಿ ಅಂತ ಹೇಳಿ ಕರಿತೀವಲ್ವಾ, ಜರ್ನಲೈಸ್ ಮಾಡ್ತಾ ಹೋಗಬೇಕಾಗತ್ತೆ. ಓಕೆ, see here students, we have to write pro forma of journal. At first we have to write the heading. The journal entry belongs to whom and which month. Okay, journal entry ಯಾರಿಗೆ ಸಂಬಂಧಪಟ್ಟಿದ್ದು, ಯಾವ ಪ್ರೊಪ್ರೈಟರ್ಗೆ ಸಂಬಂಧಪಟ್ಟಿದ್ದು, ಮತ್ತೆ ಯಾವ ತಿಂಗಳಿಗೆ ಸಂಬಂಧಪಟ್ಟಿದ್ದು. ನಿಮಗೆ ಕೊಟ್ಟಿರೋ ಪ್ರಾಬ್ಲಮ್ ಅಲ್ಲಿ ಏನಾಗಿದೆ, 2012 ಜನವರಿಗೆ ಸಂಬಂಧಪಟ್ಟಂತ ಜರ್ನಲ್ ಎಂಟ್ರಿ, ಅದು ಯಾರದ ಜರ್ನಲ್ ಎಂಟ್ರಿ ನಾವು ನೋಡಿದ್ರೆ ಮಿಸ್ಟರ್ ಗಣೇಶ್ಗೆ ಸಂಬಂಧಪಟ್ಟಿದ್ದು. ಸೊ ಜರ್ನಲ್ ಎಂಟ್ರೀಸ್ ರೈಟ್ ಹಿಯರ್, ಜರ್ನಲ್ ಎಂಟ್ರೀಸ್ in the books of Mr. Ganesh, Mr.
January 2012. Okay, January 2012. See, format haki. Date, particulars, ledger folio, debit and credit, debit and credit. Date, particulars, ledger folio, debit and credit. First entry ನೋಡಿ ಏನಿದೆ? Mr. Ganesh commenced business with cash rupees 60,000. ಅದು ಯಾವಾಗ? Date 1st January 2012. 1st January 2012. 2012 ಅಲ್ಲಿ ಏನು ಮಾಡಿದಾನೆ ಗಣೇಶ? ಬಿಸ್ನೆಸ್ ನ ಸ್ಟಾರ್ಟ್ ಮಾಡಿದ. He started the business with capital of rupees 60,000. 60,000 ರೂಪಿ ಕ್ಯಾಪಿಟಲ್ ನ ಇನ್ವೆಸ್ಟ್ ಮಾಡಿ ಒಂದು ಬಿಸ್ನೆಸ್ ನ ಸ್ಟಾರ್ಟ್ ಮಾಡ್ದ. ಸೊ ಜನರಲ್ ಎಂಟ್ರಿ ಏನ್ ಬರುತ್ತೆ? ಕ್ಯಾಶ್ ಅಕೌಂಟ್ debtor to capital account. Cash account debtor to capital account. Cash account debtor to capital account. ಯಾಕೆ ಅಂತ ಹೇಳಿದ್ರಿ ಎಂಟ್ರಿ ಹಿಂಗೆ ಯಾಕೆ ಬರಬೇಕು? ಕ್ಯಾಪಿಟಲ್ ಗೆ ಹೋಗಿರೋದಲ್ವಾ? ಕ್ಯಾಪಿಟಲ್ ಅಕೌಂಟ್ ಡೆಟಾರ್ ಟು ಕ್ಯಾಶ್ ಅಕೌಂಟ್ ಅಂತ ಯಾಕೆ ಬರಲ್ಲ ಕೇಳ್ಬೋದು. ಕ್ಯಾಪಿಟಲ್ ಅಕೌಂಟ್ ಏನ್ ಹೇಳುತ್ತೆ ನಮಗೆ? ರೂಲಲ್ಲಿ ಏನ್ ಹೇಳುತ್ತೆ? ಅಮೆರಿಕನ್ ರೂಲ್ಸ್ ಅಲ್ಲಿ ಕ್ರೆಡಿಟ್ ಇನ್ಕ್ರೀಸಸ್, ಡೆಬಿಟ್ ಡಿಕ್ರೀಸಸ್ ಅಂತ ಹೇಳುತ್ತೆ. ಹೌದಾ? ನಿಜ ಅಲ್ವಾ? ಸೊ ಕ್ಯಾಶ್ ಅಕೌಂಟ್ ಅಸೆಟ್ ಅಂತ ಹೇಳಿ ಕರೀತೀವಿ. ಸೊ ಕ್ಯಾಶ್ ಅಕೌಂಟ್ ಅಸೆಟ್ ಅಕೌಂಟ್ ಆಗಿರೋದ್ರಿಂದ ಏನ್ ಹೇಳುತ್ತೆ ಅದು? ಡೆಬಿಟ್ ಇನ್ಕ್ರೀಸಸ್, ಕ್ರೆಡಿಟ್ ಡಿಕ್ರೀಸಸ್. ಕ್ಯಾಪಿಟಲ್ ಕೂಡ ಕ್ಯಾಶ್ ಆಗಿರೋದ್ರಿಂದ, ಓಕೆ, ಕ್ಯಾಪಿಟಲ್ ಕ್ಯಾಶ್ ಆಗಿರೋದ್ರಿಂದ ನಮ್ಗೆ ಏನಾಗುತ್ತೆ? ಡೆಬಿಟ್ ಕ್ಯಾಶ್ ಆಗಿರುತ್ತೆ. ಎಷ್ಟು ಇನ್ವೆಸ್ಟ್ ಮಾಡಿದ್ದಾರೆ? 60,000 ರೂಪಿ ಇನ್ವೆಸ್ಟ್ ಮಾಡಿ. ಡೆಬಿಟ್ ಅಲ್ಲಿ 60,000 ರೂಪಿ ಬರ್ಕೊಳ್ಳಿ. ಕ್ಯಾಪಿಟಲ್ ಅಕೌಂಟ್ ಎಷ್ಟು ಹೋಗಿದೆ? 60,000 ರೂಪಿನೇ ಹೋಗಿದೆ ಅಲ್ವಾ? ಇದಕ್ಕೆ ನರೇಷನ್ ಅಂತ ಬರೀತೀವಿ. ನರೇಷನ್ ಬೀಯಿಂಗ್ Mr. Ganesh started a business with cash. ಒಂದು ವೇಳೆ ಕ್ಯಾಶ್ ಜಾಗದಲ್ಲಿ ಫರ್ನಿಚರ್, ಮಷಿನರಿ ಯಾವುದರಿಂದ ಬೇಕಾದ್ರೂ ನಾವು ಬಿಸ್ನೆಸ್ ನ ಸ್ಟಾರ್ಟ್ ಮಾಡಬಹುದು. ಅದಕ್ಕೆ ಕ್ಯಾಪಿಟಲ್ಗೆ ನಾವು ಏನ್ ಬೇಕಾದ್ರೂ ಇನ್ವೆಸ್ಟ್ ಮಾಡಬಹುದು. ಒಂದು ಅದು ಬಿಲ್ಡಿಂಗ್ಸ್ ಆಗಿರ್ಬೋದು, ಲ್ಯಾಂಡ್ ಆಗಿರ್ಬೋದು, ಕ್ಯಾಶ್ ಆಗಿರ್ಬೋದು, ಫರ್ನಿಚರ್ಸ್ ಆಗಿರ್ಬೋದು, ವಾಟ್ ಎವರ್ ಇಟ್ ಮೇ ಬಿ, ನಾವು ಇನ್ವೆಸ್ಟ್ ಮಾಡ್ಬಿಟ್ಟು ಬಿಸ್ನೆಸ್ ನ ಸ್ಟಾರ್ಟ್ ಮಾಡಬಹುದು. ಇಲ್ಲಿಗೆ ಒಂದು ಜರ್ನಲ್ ಎಂಟ್ರಿ ಕ್ಲೋಸ್ ಆಗುತ್ತೆ. ಕ್ಲೋಸ್ ಮಾಡೋಣ. ಸೆಕೆಂಡ್ ಟ್ರಾನ್ಸಾಕ್ಷನ್ ನೋಡಿ, paid into bank. Who is the receiver of cash? 3rd January alva? 3rd January 2012. 3rd January 2012. ಏನಿದೆ? paid into bank account. bank rupees 20,000. ಬ್ಯಾಂಕ್ ರಿಸೀವರ್ ಆಗ್ತಾರೆ. ಬ್ಯಾಂಕ್ ಏನಾಗುತ್ತೆ? ಡೆಬಿಟ್ ಆಗುತ್ತೆ. ಬ್ಯಾಂಕ್ ಅಕೌಂಟ್ debtor to cash account. Bank account debtor to cash account. ಯಾರು ರಿಸೀವರ್? ಯಾರು? ಬ್ಯಾಂಕ್. ಗಿವರ್ ಯಾರು? ಕ್ಯಾಶ್. ಸೊ ಇದಕ್ಕೆ ಅಸೆಟ್ ಫಾರ್ಮುಲಾನೇ ಎರಡಕ್ಕೂ ಅಪ್ಲೈ ಮಾಡಬೇಕಾಗುತ್ತೆ. ರೂಲ್ಸ್ ಆಫ್ ಡೆಬಿಟ್ ಅಂಡ್ ಕ್ರೆಡಿಟ್ ಅಲ್ಲಿ ಅಸೆಟ್ ರೂಲ್ ಎರಡಕ್ಕೂ ಅಪ್ಲೈ ಮಾಡ್ತೀವಿ. ಬ್ಯಾಂಕ್ ಕೂಡ ಅಸೆಟ್, ಕ್ಯಾಶ್ ಕೂಡ ಅಸೆಟ್. ಸೊ ಹೆಂಗೆ ಅಸೆಟ್ ಇದು ಮಾಡಬಹುದು? ಏನ್ ಹೇಳುತ್ತೆ?
ಕ್ಯಾಶ್ ನ ಬ್ಯಾಂಕ್ ನ ಅಸೆಟ್ ಆಗಿ ತಗೊಂಡಾಗ ಅಸೆಟ್ ರೂಲ್ ಅಪ್ಲೈ ಮಾಡಿದ್ರೆ ಡೆಬಿಟ್ ಇನ್ಕ್ರೀಸಸ್. ಎಷ್ಟಿದೆ? 20,000 ರೂಪಾಯಿ. 20,000 ರೂಪಾಯಿ ಬ್ಯಾಂಕ್ ಅಮೌಂಟ್ ಜಾಸ್ತಿ ಆಯ್ತು. ಓಕೆ, ನಮ್ಮ ಕೈಯಲ್ಲಿ 40,000 ರೂಪಾಯಿ ಕ್ಯಾಶ್ ಇತ್ತು, ಬ್ಯಾಂಕ್ ಅಲ್ಲಿ 10,000 ರೂಪಾಯಿ ಇತ್ತು. ಸೊ ನಾವೇನ್ ಮಾಡಿದ್ವಿ, ಬ್ಯಾಂಕಿಗೆ 20,000 ರೂಪಾಯಿ ಡೆಪಾಸಿಟ್ ಮಾಡಿದ್ವಿ. ಆ ಡೆಪಾಸಿಟ್ ಮಾಡಿದ ನಂತರ ಏನಾಯ್ತು, ಬ್ಯಾಂಕ್ ಅಲ್ಲಿ 30,000 ಆಯ್ತು, ನಮ್ ಕಡೆ ಇದ್ದ 40,000 ಅಲ್ಲಿ 20,000 ಕಮ್ಮಿ ಆಯ್ತು. ಸೊ ಕ್ಯಾಶ್ ಅಕೌಂಟ್ ಏನಾಗುತ್ತೆ, ಕ್ರೆಡಿಟ್ ಆಗುತ್ತೆ. ಓಕೆ, ಕ್ಯಾಶ್ ಅಕೌಂಟ್ ಕ್ರೆಡಿಟ್ ಆದಾಗ ಏನಾಗುತ್ತೆ, ಡಿಕ್ರೀಸ್ ಆಗುತ್ತೆ. ಅಸೆಟ್ ರೂಲ್ ನಾವು ಅಪ್ಲೈ ಮಾಡಿದಾಗ ಇಲ್ಲಿ ಕ್ಯಾಶ್ ಅಕೌಂಟ್ ಡಿಕ್ರೀಸ್ ಆಗುತ್ತೆ, ಬ್ಯಾಂಕ್ ಅಕೌಂಟ್ ಏನಾಗುತ್ತೆ, ಇನ್ಕ್ರೀಸ್ ಆಗುತ್ತೆ. ಹೇಳುತ್ತೆ ಅಲ್ವಾ, ಡೆಬಿಟ್ ಇನ್ಕ್ರೀಸಸ್, ಕ್ರೆಡಿಟ್ ಡಿಕ್ರೀಸಸ್. ಇದಕ್ಕೆ ಕೂಡ ನರೇಶನ್ ಬರೀರಿ. ಬೀಯಿಂಗ್ cash deposited into bank, cash deposited into bank. ಹಾಗಾದ್ರೆ ನರೇಶನ್ ಅಂದ್ರೆ ಏನು? ವಾಟ್ ಈಸ್ ನರೇಶನ್? ನರೇಶನ್ ಇಸ್ ಎ ಬ್ರೀಫ್ ಎಕ್ಸ್ಪ್ಲನೇಷನ್ ಆಫ್ ಜರ್ನಲ್ ಎಂಟ್ರಿ. ನಿಮ್ಗೆ 1 ಮಾರ್ಕ್ಸ್ ಕ್ವಶನ್ ಕೇಳ್ತಾರೆ, ವಾಟ್ ಈಸ್ ನರೇಶನ್ ಅಂತ ಹೇಳಿ. ಸೊ ನರೇಶನ್ ಇಸ್ ದ ಬ್ರೀಫ್ ಜರ್ನಲ್ ಎಂಟ್ರಿ ಆಫ್ brief explanation of journal entries. Once again I'm repeating, the narration means the brief explanation of journal entry. Okay, ನೋಡಿ journal entry ನೋಡಿದ ತಕ್ಷಣ ಯಾರಿಗೂ ಅರ್ಥ ಆಗಲ್ಲ. ಆ ಅರ್ಥ ಆಗಬೇಕು ಅಂದ್ರೆ ನಾವು ಒನ್ ಲೈನ್ ಅಲ್ಲಿ ಇದನ್ನ ಬ್ರೀಫ್ ಆಗಿ ಎಕ್ಸ್ಪ್ಲೈನ್ ಮಾಡಬೇಕು. ಏನಿದೆ ಈ ಇನ್ಸಿಡೆಂಟ್, ಏನಿದು ಈ ಜರ್ನಲ್ ಎಂಟ್ರಿ ಏನ್ ಹೇಳುತ್ತೆ ನಮಗೆ ಅಂದ್ರೆ ಅದು ನರೇಶನ್. ಸೊ ಲೆಟ್ಸ್ ಕಂಟಿನ್ಯೂ. ಏನಿದೆ, ಥರ್ಡ್ ಟ್ರಾನ್ಸಾಕ್ಷನ್, 5th. Okay, 5th January 2012. Purchased goods for cash. Journal entry ಏನು ಬರುತ್ತೆ? There are 2 accounts. One is purchase account, debtor to cash account. ಕ್ಯಾಶ್ ಕೊಟ್ಟು ಪರ್ಚೇಸ್ ಮಾಡಿ ಅಲ್ವಾ, ವಿ ಪರ್ಚೇಸ್ ಸಮ್ ಗೂಡ್ಸ್ ಥ್ರೂ ದಿ ಕ್ಯಾಶ್ ಅಥವಾ ಬೈ ಪೇಮೆಂಟ್ ಆಫ್ ಕ್ಯಾಶ್. ಎಷ್ಟಿದೆ ಅದು ಅಮೌಂಟ್ ನೋಡಿ, ಎಷ್ಟು ಅಮೌಂಟ್ ಇದೆ, 20,000 ರೂಪಾಯಿ ಇದೆ. ಇಲ್ಲಿ ಪರ್ಚೇಸ್ ಅಕೌಂಟ್ ಅಲ್ಲಿ 20,000, ಇಲ್ಲಿ ಕ್ರೆಡಿಟ್ ಕ್ಯಾಶ್ ಆಗುತ್ತೆ 20,000. ಇಲ್ಲಿ ನೋಡೋಣ, ಬೀಯಿಂಗ್ ಇದೊಂದು ಸಣ್ಣ ಪ್ರಾಬ್ಲಮ್ ಮಾಡಿಸ್ತೀನಿ ನಿಮ್ಗೆ ಅರ್ಥ ಆಗೋದಕ್ಕೋಸ್ಕರ. ಬೀಯಿಂಗ್ ಗೂಡ್ಸ್ ಪರ್ಚೇಸ್ಡ್ ಫಾರ್ ಕ್ಯಾಶ್ ಕೊಟ್ಟು ಗೂಡ್ಸ್ ನ ಪರ್ಚೇಸ್ ಮಾಡಿ. ಓಕೆ ಸ್ಟೂಡೆಂಟ್ಸ್, ಬರ್ಕೊಳ್ಳಿ ಅದನ್ನ. ಫಸ್ಟ್ ಒನ್ ಈಸ್ Mr. Ganesh started a business with cash. Journal entry ಏನು ಬರುತ್ತೆ, cash account, debtor to capital account. Narration being Mr. Ganesh started a business with cash. Second one, cash deposited into bank account. So journal entry ಏನು ಬರುತ್ತೆ, bank account, debtor to cash account, being cash deposited into bank. Third one ಏನಿರುತ್ತೆ, ಪರ್ಚೇಸ್ ಗೂಡ್ಸ್ ಫಾರ್ ಕ್ಯಾಶ್ ಕೊಟ್ಟು, ದುಡ್ಡು ಕೊಟ್ಟು ಗೂಡ್ಸ್ ನ ಪರ್ಚೇಸ್ ಮಾಡಿದೀವಿ. ಸೊ ಪರ್ಚೇಸ್ ಅಕೌಂಟ್, ಡೆಟಾರ್ ಟು ಕ್ಯಾಶ್ ಅಕೌಂಟ್. ಓಕೆ, ನರೇಶನ್ ಏನಿರುತ್ತೆ, ಬೀಯಿಂಗ್ ಗೂಡ್ಸ್ ಪರ್ಚೇಸ್ ಫಾರ್ ಕ್ಯಾಶ್. ಓಕೆ, ಗೂಡ್ಸ್ ಪರ್ಚೇಸ್ ಫಾರ್ ಕ್ಯಾಶ್. ಸೊ ಇದನ್ನ ರನ್ ಮಾಡುವ. ನೆಕ್ಸ್ಟ್ ಒಂದು 2 ಟ್ರಾನ್ಸಾಕ್ಷನ್ಸ್ ಇದೆ, ಅದನ್ನ ಬರ್ಸಿ ಈ ಕಾನ್ಸೆಪ್ಟ್ ನ ಇಲ್ಲಿಗೆ ಮುಗಿಸ್ತೀನಿ. ಮೀನ್ಸ್ ಈ ಪ್ರಾಬ್ಲಮ್ ನ ಸಾಲ್ವ್ ಮಾಡ್ಬಿಟ್ಟು ಮುಗಿಸ್ತೀನಿ. ನೀವು ಎಷ್ಟು ಪ್ರಾಕ್ಟೀಸ್ ಮಾಡ್ತೀರಿ ಅಷ್ಟು ಜರ್ನಲ್ ಎಂಟ್ರೀಸ್ ಬರ್ತಾ ಹೋಗುತ್ತೆ, ಅಷ್ಟು ಪ್ರಾಬ್ಲಮ್ಸ್ ಅಲ್ಲಿ ಪರ್ಫೆಕ್ಟ್ ಆಗ್ತೀರಾ. ಪ್ರಾಬ್ಲಮ್ ಸೊಲ್ಯೂಷನ್ಸ್ ಸಾಲ್ವ್ ಇಲ್ಲ ಅಂತ ಹೇಳಿದ್ರೆ, ನೆಗ್ಲೆಕ್ಟ್ ಆದ್ರೆ ಪ್ರಾಬ್ಲಮ್ಸ್ ಅರ್ಥ ಆಗಲ್ಲ, ಕನ್ಫ್ಯೂಷನ್ ಆಗುತ್ತೆ. ಅಕೌಂಟ್ಸ್ ಮೋಸ್ಟ್ ಈಸಿಯೆಸ್ಟ್ ಸಬ್ಜೆಕ್ಟ್ ಏನೋ ಹೌದು, ಬಟ್ ಸ್ವಲ್ಪ ಕನ್ಫ್ಯೂಸ್ ಆದ್ರೆ ಅದರಷ್ಟು ಡಿಫಿಕಲ್ಟ್ ಇನ್ನೊಂದಿಲ್ಲ. ಸೊ ನೆಕ್ಸ್ಟ್ ಒಂದು ಟ್ರಾನ್ಸಾಕ್ಷನ್, ಕ್ಯಾಶ್ ಪರ್ಚೇಸ್ ಆಯ್ತು. ಓಕೆ,
ಪರ್ಚೇಸ್ ನೋಡಿ, ಇನ್ನೊಂದಕ್ಕೆ ಏನ್ ಮಾಡಿದ್ದಾರೆ, ಕ್ರೆಡಿಟ್ ಪರ್ಚೇಸ್ ಮಾಡಿದ್ದಾರೆ. ಓಕೆ, ಕ್ರೆಡಿಟ್ ಪರ್ಚೇಸ್ ಮಾಡಿದ್ದಾರೆ. ಪರ್ಚೇಸ್ ಗೂಡ್ಸ್ ಫ್ರಮ್ ದರ್ಶನ್ ಆನ್ ಕ್ರೆಡಿಟ್. ದರ್ಶನ್ ಪರ್ಚೇಸ್ ಗೂಡ್ಸ್ ಫ್ರಮ್ ದರ್ಶನ್ ಆನ್ ಕ್ರೆಡಿಟ್ for 10,000. Okay, for 10,000 purchased goods from Darshan for credit on credit of rupees 10,000. Purchase account debtor to ಯಾರ ಕಡೆಯಿಂದ ದುಡ್ಡು ಕೊಟ್ಟಿಲ್ಲ. ಅಬ್ಸರ್ವ್ ಮಾಡಿ, ಕ್ರೆಡಿಟ್ ಟ್ರಾನ್ಸಾಕ್ಷನ್ ಆದ್ರೆ ಯಾರು ಕ್ರೆಡಿಟರ್ ಇರ್ತಾನಲ್ಲ ಅವ್ರ ಹೆಸರು ಬರೀಬೇಕಾಗುತ್ತೆ. ಟು ದರ್ಶನ್ ಅಕೌಂಟ್ ಟು ದರ್ಶನ್. ಓಕೆ, ಡೇಟ್ ಹಾಕೊಳ್ಳಿ. ಡೇಟ್ ಎಷ್ಟಿದೆ? 15 ಜನವರಿ 2000. being narration ಬರೀರಿ. being goods purchased for credit. Goods purchased for credit. Okay, goods purchased for credit ಎಷ್ಟು? 10,000 rupees. 10,000 ಇಲ್ಲಿ credit ಅಲ್ಲಿ 10,000. Okay, then last transaction 25th January 2012. sales sold goods for cash ಅಂತ ಇದೆ ಜನರಲ್ ಎಂಟ್ರಿ ನಿಮಗೆ. sold goods for cash ಅಂತ ಇದೆ. ಸೊ ಕ್ಯಾಶ್ ಗೆ ಗೂಡ್ಸ್ ಅನ್ನು ಸೇಲ್ ಮಾಡಿದ್ರೆ ನಮ್ಗೆ ಏನ್ ಬರುತ್ತೆ? ಕ್ಯಾಶ್ ಬರುತ್ತೆ. ಕ್ಯಾಶ್ ಅಕೌಂಟ್ ಡೆಟಾರ್ ಟು ಯಾವುದರಿಂದ ಬಂತು? ಸೇಲ್ಸ್ ಅಕೌಂಟ್. ಕ್ಯಾಶ್ ಬಂತು. ಕ್ಯಾಶ್ ಅಕೌಂಟ್ ಯಾವುದರಿಂದ ಡೆಪಾಸಿಟ್ ಆಗ್ತಿದೆ? ಕ್ಯಾಶ್ ಯಾವುದರಿಂದ ಇನ್ಕ್ರೀಸ್ ಆಗ್ತಿದೆ? ಸೇಲ್ಸ್ ಅಕೌಂಟ್ ಇಂದ ಇನ್ಕ್ರೀಸ್ ಆಗ್ತಿದೆ. ಎಷ್ಟು ರೂಪಾಯಿ? 5,000 ರೂಪಾಯಿ. 5,000 ರೂಪಾಯಿ ಕ್ಯಾಶ್ ಬಂತು. ಯಾವ್ದಿಂದ? ಸೇಲ್ಸ್ ಇಂದ ಬಂತು. 5,000. ಓಕೆ, being narration being sold goods for cash. Sold goods for cash. Closed. Last journal entry. Sold goods to Mr. Amit for rupees 10,000. Sold goods to Mr. Amit on credit for rupees 10,000. Amit ಏನ್ ಮಾಡ್ತಾನೆ? ಗೂಡ್ಸ್ ಸೇಲ್ ಮಾಡ್ತಾರೆ. ಅವನಿನ್ನು ನಮಗೆ 31st ಜನವರಿ 2012 ಯಾರು ರಿಸೀವರ್ ಯಾರಿದ್ದಾರೆ? ಯಾರಿಗೆ ಹೋಗಿದೆ ಗೂಡ್ಸು? ಸೇಲ್ ಅಮಿತ್ಗೆ ಮಾಡಿದೀವಿ. ಅಮಿತ್ ಅಕೌಂಟ್ ಡೆಟಾರ್ ಟು ಸೇಲ್ಸ್ ಅಕೌಂಟ್ ಎಷ್ಟು? 10,000. Okay, 10,000 being Amit account sold goods to Amit for credit ಅಂದ್ರೆ ಸಾಲ. ಅಮಿತ್ ಏನ್ ಮಾಡಿದೀವಿ ನಾವು? ಗೂಡ್ಸ್ ನ ಸಾಲ ಕೊಟ್ಟಿದೀವಿ. we sold goods to Amit for credit. so what is the journal entry will be arise? Amit account debtor to sales account. Once again, purchase goods from Darshan, it's a credit purchase, isn't it? So we mentioned here Darshan's name. So we sold some goods for cash. The journal entry cash account debtor to sales account. At the same time, we sold goods to Amit. Some of goods worth rupees 10,000 on credit, isn't it? On credit ಅಲ್ಲಿ ನಾವೇನ್ ಮಾಡಿದೀವಿ? ಕ್ರೆಡಿಟ್ ಮೇಲೆ ಸಾಲದ ಮೇಲೆ ನಮಗೆ ಗೂಡ್ಸ್ ನ ಕೊಟ್ಟಿದೀವಿ, 10,000 ಗೂಡ್ಸ್ ನ. ಸೊ
ಅಮಿತ್ ಅಕೌಂಟ್ ಡೆಟಾ ಟು ಸೇಲ್ಸ್ ಅಕೌಂಟ್ ಅಂತ ಬರುತ್ತೆ. ಡಿಯರ್ ಸ್ಟೂಡೆಂಟ್ಸ್, ಇವತ್ತಿನ ಕ್ಲಾಸ್ ನಿಮಗೆ ಅರ್ಥ ಆಗಿದೆ ಅಂತ ಅಂದ್ಕೋತೀನಿ. ಸ್ಟೂಡೆಂಟ್ ಆಫ್ ದಿ ವೀಕ್ ಅವಾರ್ಡ್ಗೆ ಇನ್ನು 2 days ಟೈಮ್ ಇದೆ. ಸೊ ಯಾರಾಗ್ತೀರಿ ಸ್ಟೂಡೆಂಟ್ ಆಫ್ ದಿ ವೀಕ್ ಈ ವೀಕಲ್ಲಿ ನೋಡೋಣ. ಜೊತೆಗೆ ನಿಮ್ಗೆ ಏನಾದರೂ ಡೌಟ್ ಇದ್ರೆ, ಈ ಪ್ರಾಬ್ಲಮ್ ಅರ್ಥ ಆಗಿಲ್ಲದಿದ್ರೆ ಕಾಮೆಂಟ್ ಬಾಕ್ಸಲ್ಲಿ ಕಾಮೆಂಟ್ ಮಾಡಿ, ಇಲ್ಲ ನೇರವಾಗಿ ನನಗೆ ಕಾಲ್ ಮಾಡಿ ಕ್ಲಾರಿಫಿಕೇಶನ್ ತಗೊಳ್ಳಿ. ನೀವೇನಾದರೂ ನಮ್ಮ ಬೇರೆ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲದೆ ಇದ್ದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿ ಕಾಣೋ ಬೆಲ್ ಬಟನ್ ಪ್ರೆಸ್ ಮಾಡಿ. ನಿಮಗೆ ನಮ್ಮ ಸಂಸ್ಥೆಯ ಎಲ್ಲ ಕಾರ್ಯಕ್ರಮಗಳ ನೋಟಿಫಿಕೇಶನ್ ಬರ್ತದೆ. ಒನ್ಸ್ ಅಗೇನ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ವಿಡಿಯೋ. ಥ್ಯಾಂಕ್ ಯು ಆಲ್.